ನಮ್ಮ ಜೊತೆನಲ್ಲಿದ್ದಾರೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದ ಬರಗಾಲ ಆವರಿಸ್ತಾ ಇದೆ. ರಾಜ್ಯಾದ್ಯಂತ ಈ ಒಂದು ರೈತರ ಬವಣೆ ಏನು ಹೆಚ್ಚಾಗ್ತಾ ಇದೆ, ರೈತರ ಸಂಕಷ್ಟ ಏನು ಹೆಚ್ಚಾಗ್ತಾ ಇದೆ, ಅವರ ಗೋಳನ್ನು ಕೇಳೋದಕ್ಕೆ ಯಾರೂ ಇಲ್ಲ. ರೈತರ ಸಮಸ್ಯೆಗಿಂತ ನಮ್ಮ ರಾಜ್ಯದಲ್ಲಿ ಅದೇನೋ ಒಂದು ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ರೈತರ ಸಮಸ್ಯೆಗಿಂತ ಗೋಳು ಹೈಕೊಳ್ತಾ ಇದ್ದಾರೆ ರೈತರು. ಅದ್ಯಾರಿಗೂ ಕೂಡ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿನೇ ಕಾಣಿಸ್ತಾ ಇಲ್ಲ. ರಿಜಿಸ್ಟ್ರೇಷನ್ನೇ ಭಾಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇಡೀ ಸಮಾಜಕ್ಕೆ ಯಾರಿಗೋ ಸಮಸ್ಯೆ ಅನ್ನಿಸ್ತಾ ಇಲ್ಲ ಅದು ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಹೋಮ್ ಮಿನಿಸ್ಟ್ರೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಭಾಳ ದೊಡ್ಡ ನಂಬರ್ 1 ಪ್ರಾಬ್ಲಮ್ ದೇಶದಲ್ಲಿ. ಅಂಥ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈ ರೈತರ ಸಮಸ್ಯೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಕುಸಿದೋಗ್ಬಿಟ್ಟಿದೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 140ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈಗ 140ಕ್ಕಿಂತ ಹೆಚ್ಚು. ನಾನು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಯನ್ನೇ ಆಧರಿಸಿ ಹೇಳ್ತಾ ಇದ್ದೀನಿ. ಸುಮಾರು 14 ಡ್ಯಾಮ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. 14 ಡ್ಯಾಮ್ಗಳಲ್ಲಿ ಕುಡಿಯೋ ನೀರು, ಪಶು ಪಕ್ಷಿ ಪ್ರಾಣಿಗಳಿಗೆ ಕುಡಿಯೋ ನೀರು, ಬೆಳೆಗಳು ಬಿತ್ತನೆ ಮಾಡಿಲ್ಲ, ಮೋರ್ ದೆನ್ 50%. ಇದ್ಯಾವುದು ಕೂಡ ಈ ಸರ್ಕಾರಕ್ಕೆ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ರಿಜಿಸ್ಟ್ರೇಷನ್ಗೆ ಸಮಸ್ಯೆ ಆಗಿಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರಕ್ಕೆ ರೈತರ ಬವಣೆ ಕೇಳೋದಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಮಂತ್ರಿಗಳಿಲ್ಲ. 14 ಜನ ಮಂತ್ರಿಗಳಿದ್ದಾರೆ. ಅದರೊಳಗಡೆ ಅರ್ಧಕ್ಕರ್ಧ ಜನ ಅಸಮಾಧಾನಿತರಾಗಿದ್ದಾರೆ. ಅದರೊಳಗೂ ಕೂಡ ಯಾರೂ ಓಡಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಒಂದು ರೀತಿ ಇದು ವಾಸ್ತು ಸರ್ಕಾರ. ಈ ಸರ್ಕಾರ ವಾಸ್ತು ಸರ್ಕಾರ. ಇದು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ರು ವಾಸ್ತು ಅಡ್ಡ ಬರುತ್ತೆ. ಹಾಗಾಗಿ ನಾನು ಕೂಡಲೇ ಆಗ್ರಹಪಡಿಸ್ತೇನೆ, ಕರ್ನಾಟಕ ರಾಜ್ಯವನ್ನು ಬರಗಾಲ ರಾಜ್ಯ ಅಂತೇಳಿ ಅನೌನ್ಸ್ಮೆಂಟ್ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಅಧಿಕಾರಿಗಳ ಸಭೆಯನ್ನು ಕರಿಬೇಕು, ಸ್ಟೇಟಸ್ ರಿಪೋರ್ಟನ್ನು ತೆಗೆದುಕೊಳ್ಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬಿತ್ತನೆ ಆಗಿಲ್ಲ, ಯಾವ ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿಗಡಾಯಿಸುತ್ತೀಗ. ಡ್ಯಾಮಲ್ಲಿ ನೀರಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿಯ ಪ್ರಸಕ್ತ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ, ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ತುರ್ತು ಸಭೆಯನ್ನು ಕರಿಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ.